ಇವತ್ತು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅಧಿಕಾರದಲ್ಲಿ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದು ಮಾತಾಡ್ತಾರೆ ನೀವು ನಮ್ಮ ಹರೀಶನ ಬಗ್ಗೆ. ನೀವಿಬ್ಬರೂ ಅವ್ರ ಕಾಲದ ಧೂಮ್ ಕೂಡ ಸಮಾನ ಇಲ್ಲ. ನೀವು ಯಾಕ್ರೆ ಮಾತಾಡ್ತೀರಾ? ಈ ಥರ ಎಲ್ಲನೂ ಕೆಳಮಟ್ಟದ ರಾಜಕಾರಣ ಮಾಡಿಬಿಟ್ಟು ನಮ್ಮ ಹರೀಶ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಮುಂದಿನ ದಿವಸ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ತಿಳ್ಕೊಳ್ರಿ. ರಶೀದ್ ರೆಡ್ಡಿ ರೀ ಆದಿನಾರಾಯಣ ಅವರೇ, ನೋಡ್ರಿ ಇಲ್ಲಿ ಪಕ್ಷಕ್ಕೋಸ್ಕರ ನಾವು ದುಡ್ದಿರೋದು, ಅಧಿಕಾರ ಸಿಕ್ಕಿದ ನಂತರ ತಾವೆಲ್ಲ ಬಂದಿರೋದು. ಅಧಿಕಾರಕ್ಕೆ ಮುಂಚೆ ಇದೇ MLA ಶಾಸಕರ ಜೊತೆಯಲ್ಲೇ ನಾನಿರೋದು. ನಮ್ಮ ಹೆಸರು ಹರೀಶ್ ಅಂತ. ಯಾವುದೋ ರಕ್ಷಿತ್ ರೆಡ್ಡಿನಂತೆ ಅವನೆಲ್ಲ ಒಂದು 6 ತಿಂಗಳು 8 ತಿಂಗಳು ಆಗಿದೆ ಅವನು ಬಂದು. ಅವ್ನು ಕಾಣಿಸ್ಕೊಂಡು ನನಗೆ ಅಷ್ಟೇ ಕಾಣಿಸ್ಕೊಂಡಿರೋದವನು. ಏನೋ ಅವನು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವನು. ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅವನ ಕೊಡುಗೆ ಏನೈತೆ? ಯಾರಿಗಾರಿಗೆ ಏನೇನು ಹೆಲ್ಪ್ ಮಾಡವನು ಅವನು? ರಕ್ಷಿತ್ ರೆಡ್ಡಿ ಯಾರಿಗೆ ಏನಾದರೂ ಒಂದು ಮಕ್ಕಳಿಗೆ ಬುಕ್ಸ್ ಕೊಟ್ಟವನ, ಇಲ್ಲ ಒಂದು ಪೇಷಂಟ್ಗೆ ಏನಾದರೂ ಹೋಗಿ ಎಲ್ಲಾದರೂ ಹೋಗಿ ತೋರಿಸವನ? ಅವ್ನ ಕೊಡುಗೆ ಏನೈತೆ ಅಂತ ಅವ್ನು ಮಾತಾಡ್ತಾನೆ ರಕ್ಷಿತ್ ರೆಡ್ಡಿ. 1ನೇ ಪಾಯಿಂಟು. 2ನೇದು ಇವನು ಯಾರಪ್ಪ ಆದಿನಾರಾಯಣ ಅಂತೆ. ಆದಿನಾರಾಯಣ ಅವರೇ, ಫಸ್ಟು ತಿಳ್ಕೊಳ್ರಿ, ಇಲ್ಲಿ ಎಲ್ರಿ ಇದ್ರಿ ನೀವೆಲ್ಲನೂ ಅಧಿಕಾರ ಸಿಕ್ಕಿದ ನಂತರ ತಾವೆಲ್ಲ ಬಂದಿರೋದು. ಅಧಿಕಾರಕ್ಕೆ ಮುಂಚೆ ಇದೇ MLA ಶಾಸಕರ ಜೊತೆಯಲ್ಲೇ ನಾನಿರೋದು. ನೀವು ಬೇಕಾದ್ರೆ ನಿಮ್ಮ ಶಾಸಕರನ್ನ ಕೇಳು, ಹೇಳ್ತಾರೆ 2018ರಲ್ಲಿ ಯಾರಿದ್ರ ಜೊತೆಗೆ ಅಂತ. ಅವತ್ತು ಕೇಸಿಗೆ ಹಾಕ್ಕೊಂಡು ಏಟಿಗೆ ತಿನ್ಕೊಂಡು ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಆಗಿದ್ರಲ್ಲ, ಅವಾಗೆಲ್ಲ ಎಲ್ಲರೂ ಹೋಗಿದ್ದರು ನೀವೆಲ್ಲ. ಇವತ್ತು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಅಧಿಕಾರದಲ್ಲಿ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದು ಮಾತಾಡ್ತಾರೆ ನೀವು ನಮ್ಮ ಹರೀಶನ ಬಗ್ಗೆ. ನಿಯತ್ತಾಗಿ ಕೆಲಸ ಮಾಡ್ತಾಯಿದ್ದಾರೆ ರೀ ಅವರು. ಒಂದು ಪಕ್ಷ ಇಲ್ಲ, ಒಂದು ಯಾವುದೇ ಇಲ್ಲ. ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ಅವರು ಜನಸೇವೆ ಮಾಡ್ತಾ ಇರೋದು. ಯಾರದೋ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡ, ಅವ್ರೇನು ಮಾಡ್ತಾ ಇಲ್ಲ. ಅವ್ರ ಸ್ವಂತ ದುಡ್ಡಿಂದ ಅವರು ಮಾಡ್ತಾ ಇರೋದು ಜನಸೇವೆ. ನಿಮ್ಮ ಕೈಯಲ್ಲಿ ಆದರೆ ಅಟ್ಲೀಸ್ಟು ಜಿಲ್ಲೆಗಾಗಲಿ ಒಂದು ಆಂಬುಲೆನ್ಸ್ ಬಿಟ್ಟು ತೋರಿಸಿ ಅಂತ ಹೇಳಿದ್ದಾನೆ ಅವನು. ಯಾರು? ರಕ್ಷಿತ್ ರೆಡ್ಡಿ. ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿದೆ ಅಂತ ಅವ್ರು ಕೇಳಿರೋದು ತಪ್ಪೈತೆ. ಈಗ ನಿನ್ನ ಕೊಡುಗೆ ಏನೈತೆ? ಪಕ್ಷಕ್ಕೆ ನೀನೇನು ದುಡ್ದಿದ್ಯಾ ನೀನು? ಇಲ್ಲ ನಾವು ದುಡ್ದಿದ್ದೀವಿ ಪಕ್ಷಕ್ಕೆ. ಶಾಸಕರ ಅಮ್ಮ ಆಂಬುಲೆನ್ಸ್ ಬಗ್ಗೆ ಮಾತಾಡಬೇಡಿ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಕೈಲಾದ್ರೆ ತಾಲೂಕಾಗಲಿ ಜಿಲ್ಲೆಯಲ್ಲಾಗಲಿ ಒಂದು ಆಂಬುಲೆನ್ಸ್ ಬಿಟ್ಟು ನೋಡಿ, ಅದರಲ್ಲೇನು ತಪ್ಪಿದೆ ಅಂತನಾ? ಆಂಬುಲೆನ್ಸ್ ಬಿಟ್ಟಿರೋದೇನು ಕಾಯಿಲೆಗಳನ್ನ ಇಲ್ಲಿ ಆಗ್ತಾಯಿರೋ ಕಾಯಿಲೆಗಳನ್ನ ಬೆಂಗಳೂರು ತಲುಪಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ ಅವರು. ಅವ್ರನ್ನ ಪ್ರದೀಪ್ ಈಶ್ವರನ್ನ ಹೊಗಳಿರೋದು ಹೊರತು ಅದನ್ನೇನು ಬೈದಿಲ್ಲ. ಪ್ರದೀಪ್ ಈಶ್ವರವ್ರನ್ನ ಯಾರೋ ನಮ್ಮ ಹರೀಶ್ ರೆಡ್ಡಿ ಅಣ್ಣವರು ಅವ್ರನ್ನೇನು ಬೈದಿಲ್ಲ, ಹೊಗಳಿರೋದೆ. MLAನೇ ಒಪ್ಕೊಂಡವನೆ, ನಮ್ಮ MLAನೇ ಒಪ್ಕೊಂಡವನೆ. ಹರೀಶ್ ಅಣ್ಣನ್ನು ಸಂದೀಪ್ ಅಣ್ಣನು ಇಬ್ಬರನ್ನೂ ನಾನು ಸ್ನೇಹಿತಾಗ ಕರ್ಕೊಂಡು ಅವ್ರ ಜೊತೆಗೆ ನಾನು ಹೋರಾಟ ಮಾಡ್ತೀನಿ ಅಂತ ಅವರೇ ಒಪ್ಕೊಂಡವ್ರೆ. ಇವ್ರು ಯಾರ್ರೀ? ಮೊನ್ನೆ ಬಂದು ಇವರೆಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾನೆ. ಅವ್ನು ಆದಿನಾರಾಯಣ ಕಡೆ ಒಂದು ಕಡೆ ಮಾಡ್ತಾನೆ, ಯಾವನ ರಕ್ಷಿತ್ ರೆಡ್ಡಿ ಅಂತ ಇವನೊಂದು ಕಡೆ ಮಾಡ್ತಾನೆ. ಇವರೆಲ್ಲ ಎಲ್ಲಪ್ಪ ಇದ್ದರು? ಇವರೆಲ್ಲಿದ್ದರು? ಇವರೆಲ್ಲ ಒಂದು ಪೋಸ್ಟಿಂಗ್ ಕೊಟ್ಟಿದ್ರು ಮಾತಾಡಿದ್ರೆ. ನಿಮ್ಮ ತಾಕತ್ತಿದ್ರೆ ಪೋಸ್ಟಿಂಗ್ಲೆಲ್ಲ ಬಿಟ್ಬಿಟ್ಟು ಔಟ್ ಸೈಡ್ ಬಂದು ಡೈರೆಕ್ಟ್ರಿಗೆ ಓಪನ್ ಚೆನ್ನಾಗಿ ಮಾತಾಡಿ ಅಂತ ನಿಂತ್ಕೊಂಡು ಮಾತಾಡ್ರಿ. ನಿಮ್ಗೆ ಕೇಳಲಾದರೆ ಸರ್ಕಾರ ಐತೆ ಅಂತ ಹೇಳಿಬಿಟ್ಟು ನೀವು ಬಾಯಿಗೆ ಬಂದಾಗ ಮಾತಾಡೋದಲ್ಲ ರೀ ರಕ್ಷಿತ್ ರೆಡ್ಡಿ ಅವರೇ. ರೀ ಆದಿನಾರಾಯಣ ಅವರೇ, ಬಾಯಿಗೆ ಬಂದಾಗ ಮಾತಾಡೋದಲ್ಲ. ನಾಲಿಗೆ ಹಿಡ್ದಲ್ಲಿ ಇಟ್ಕೊಂಡು ಮಾತಾಡಬೇಕು. ನೀನು ಮಾತಾಡೋ ಫಸ್ಟು ಎಲ್ಲಿದ್ದೀವಿ, ನಾವು ಏನು ಮಾಡ್ತಾಯಿದ್ವಿ, ಪಕ್ಷಕ್ಕೆ ಏನು ದುಡ್ದಿದ್ದೀವಿ, ಫಸ್ಟ್ ಆಫ್ ಆಲ್ ನಿನ್ನ ತಿಳ್ಕೊಳ್ರಿ. ನೀವು ಪಕ್ಷಕ್ಕೆ ಏನಿಗೋಸ್ಕರ ನೀವು ದುಡ್ದಿದ್ದೀರಂತ. ಇಲ್ಲ ನಾನು ದುಡ್ದಿರೋದೆಲ್ಲ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಬೇಕಾದ್ರೆ. ಸೇವಾದಳಲ್ಲೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾನು. ಸೇವಾದಳಲ್ಲೇ ಇಡೀ ಕಾಂಗ್ರೆಸ್ಸೇ ಬಿದ್ದೋಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಬಿದ್ದೋಗಿತ್ತು. ಆ ಟೈಮಲ್ಲೇ ನಾವು ಸೇವಾದಳಲ್ಲಿ ಸೇರಿಕೊಂಡು ನಮ್ಮ ವಿನೇಶಮ್ಮಣ್ಣವ್ರ ಮುಖಾಂತರವಾಗಿ ಹಳ್ಳಿಗೂ ಹೋಗಿ ಪಕ್ಷನ ಬೆಳೆಸ್ಕೊಂಬಂದಿರೋರು ನಾವು. ಆ ಟೈಮಲ್ಲೇ ಆಯಿತಾ, ಪಾದಯಾತ್ರೆ ಮಾಡಿದ್ರು. ಪಾದಯಾತ್ರೆ ಮಾಡಿದಾಗ ನಮಗೆ ಇದು ಪಾಸ್ ಜೊತೆಯಲ್ಲಿ ಹೋರಾಟ ಮಾಡಿದ್ದೀವಿ. ಗ್ಯಾರಂಟಿಗಳದು ನಾನೇ ಮನೆಗೂ ತಲುಪಿಸಿದ್ದೀನಿ ನೋಡಿ. ಮನೆಗೂ ನಾನು ಗ್ಯಾರಂಟಿಗಳದೆಲ್ಲ ನಾನು ಗ್ಯಾರಂಟಿಗಳೆಲ್ಲ ತೋರಿಸಿ ನೋಡಿ ಎಷ್ಟು ವಿಧಾವ ಇವೆಲ್ಲನೂ ನೋಡ್ಕೋವೆಲ್ಲ. ರಶೀದ್ ರೆಡ್ಡಿ ರೀ ಆದಿನಾರಾಯಣ ಅವರೇ, ನೋಡ್ರಿ ಇಲ್ಲಿ ಪಕ್ಷಕ್ಕೋಸ್ಕರ ನಾವು ದುಡ್ದಿರೋದು. ಸುಮ್ಮನೆ ಬಾಯಿಗೆ ಬರೋದಲ್ಲ, ಮಾತಾಡೋದಲ್ಲ ಬಿಟ್ಬಿಟ್ರೆ. ಫಸ್ಟು ನಿಮ್ಮ ಅಡ್ತದಲ್ಲಿ ಏನಿರ್ತದೋ ಅಷ್ಟು ಮಾತ್ರ ಮಾತಾಡಿ. ಇನ್ನೊಬ್ರು ಏಕದ ಬಗ್ಗೆ ನೀನು ಮಾತಾಡೋಕ್ಕೂ ಹೋಗ್ಬಾರ್ದು ನೀವು. ಅವ್ರ ಕಾಳು ಧೂಮು ಕೂಡ ಸಮ ಇಲ್ಲ ನೀವು ಇಬ್ಬರೂ. ನಮ್ಮ ಹರೀಶ್ ರೆಡ್ಡಿ ಅಣ್ಣವ್ರು ಇದ್ದಾರಲ್ಲ, ಅವರಿಬ್ರಿಗೂ ನೀವಿಬ್ಬರೂ ಅವ್ರ ಕಾಳು ಧೂಮು ಕೂಡ ಸಮಾನ ಇಲ್ಲ ನೀವು ಯಾಕ್ರೆ ಮಾತಾಡ್ತೀರಾ? ನಮ್ಮ
ಕೆಲವು ತಾಲೂಕಿನ ಕೆಲವು ನಾಯಕರು ಪ್ರೆಸ್ ಮೀಟಿಗಿದ್ದು ನಾನು ಗಮನಿಸಿದೆ. ನಮ್ಮ ಹರೀಶ್ ರೆಡ್ಡಿ ಅವ್ರ ಬಗ್ಗೆ ಏನೋ ಮಾತಾಡಿದ್ದಾರೆ. ದಯವಿಟ್ಟು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೋ ರಕ್ಷಿತ್ ರೆಡ್ಡಿ ಮತ್ತು ಯಾರೋ ಆದಿನಾರಾಯಣ ಅಂತೇಳಿಬಿಟ್ಟು ಏನೋ ಮಾತಾಡಿ ಒಂದು ಪ್ರೆಸ್ ಮೀಟ್ ಇಕ್ಕಿದ್ದಾರೆ. ದಯವಿಟ್ಟು ನಿಮ್ಮ ಹುಡುಗರಿಗೆ ಹೇಳಕ್ಕೆ ಬಯಸುತ್ತೀನಿ, ನೀವು ರಾಜಕೀಯಕ್ಕೆ ಗಂಧನೇ ಗೊತ್ತಿಲ್ಲದಕ್ಕಿಂತ ಮುಂಚೆನೇ ಹರೀಶ್ ರೆಡ್ಡಿ ಅವರು ಸುಮಾರು 10-15 ವರ್ಷದಿಂದ ಇಲ್ಲಿ ಸಾಮಾಜಿಕ ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಅಳಲೆ ಸೇವೆ ಮಾಡಿಕೊಂಡು ಅವ್ರದ್ದೇ ಆದಂಥ ಸೋಷಿಯಲ್ ವರ್ಕ್ ಮಾಡ್ಕೊಂಡು ಎಲ್ಲ ಬಂದಿದ್ದಾರೆ. ದಯವಿಟ್ಟು ಆದಿನಾರಾಯಣ ಅವರೇ ಮತ್ತು ರಕ್ಷಿತ್ ರೆಡ್ಡಿ ಅವರೇ ನಿಮ್ಗೆ ಹೇಳ್ತಾ ಇದ್ದೀವಿ. ಅಲ್ಲ ರೀ, ಕಾಂಗ್ರೆಸ್ ಪಕ್ಷ ಅಂತೀರಲ್ರಿ, ಕಾಂಗ್ರೆಸ್ ಪಕ್ಷ ಯಾರಿಗೆ ಕಟ್ಟಿದ್ದು? ನಾವೇನು ಕಾಂಗ್ರೆಸ್ ಪಕ್ಷ ಕಟ್ಟಿಲ್ಲೇನ್ರಿ? ಕಾಂಗ್ರೆಸ್ಸಲ್ಲಿ ನಾವು ದುಡ್ದಿಲ್ಲೇನ್ರಿ? ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರಿದ್ದಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮದೇ ಆದಂಥ ಕೊಡುಗೆ ಎಷ್ಟು ಕೊಟ್ಟಿದ್ದೀವಿ? ಫಸ್ಟ್ ಆಫ್ ಆಲ್ ನೀವು ಯಾರೋ ಆದಿನಾರಾಯಣ ಅಂತೀರಲ್ರಿ, ನೀವು ಆದಿನಾರಾಯಣ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮ ಪ್ರದೀಪ್ ಈಶ್ವರ್ ಅವ್ರು ನೀವು ಓಟ್ ಹಾಕಿದ್ದೀರೇನ್ರಿ? ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಎಲ್ಲಿದ್ದೀರಿ? ಆಧಾರ್ ಕಾರ್ಡ್ ಯಾವಾಗ ಮಾಡಿಸ್ಕೊಂಡ್ರಿ ನೀವು? ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ರಿ, ಇದನ್ನು ಮುಂದುವರ್ಸೋಕೆ ಹೋಗ್ಬೇಡ್ರಿ. ನಮ್ಮದೇ ಆದಂಥ ಟೀಮ್ ಇದೆ, ನಾವು ಎತ್ಕೊಂಡ್ರೆ 24 ಗಂಟೆನೂ ಪ್ರೆಸ್ ಮೀಟ್ ಇಡಬೇಕಾಗ್ತದೆ. ದಯವಿಟ್ಟು ರಕ್ಷಿತ್ ರೆಡ್ಡಿ ನಿಮಗೂ ಹೇಳ್ತಾ ಇದ್ದೀನಿ, ನಿಮ್ಮ ತಾತನವರು ಮತ್ತು ನಿಮ್ಮ ಅಪ್ಪನವರು ಒಳ್ಳೆ ಇದು ಅಂತ ನಮಗೆ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ನೀವು ಅಷ್ಟೇ ಯಾರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡಬೇಕು ಅಷ್ಟು ಹಗುರವಾಗಿ ಮಾತಾಡೋಕ್ಕೆ ಇಳಿಬೇಡ್ರಿ. ಇನ್ನು ಕೆಳಗಡೆ ಇಳಿದ್ರೆ ನಾವು ಇನ್ನು ಅದಕ್ಕಿಂತ ನೀಚಿಗೆ ಮಾತಾಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಇಲ್ಲಿ ನಿಲ್ಲಿಸ್ಬಿಡ್ರಿ. ಯಾರ್ರೀ ಕಾಂಗ್ರೆಸ್ ಪಕ್ಷ ಅಂತೀರಿ? ಅದನ್ನು ಬದುಕಿಟ್ಟು ಬರ್ರಿ, ಸಮಾಜ ಸೇವೆ ಮಾಡಿರಿ. ನೀವು ಮಾತಾಡಿದ್ರೆ ಸಂದೀಪ್ ಅಣ್ಣ ಬಗ್ಗೆ ಮಾತಾಡ್ತೀರಿ, ಹರೀಶ್ ರೆಡ್ಡಿ ಬಗ್ಗೆ ಮಾತಾಡ್ತೀರಿ, ಮತ್ತು ನಮ್ಮ MP ಸುಧಾಕರಣ್ಣ ಬಗ್ಗೆ ಮಾತಾಡ್ತೀರಿ. ನಿಮಗೇನು ಸ್ವಲ್ಪನಾದರೂ ಇದಕ್ಕೆ ಜವಾಬ್ದಾರಿ ಅನ್ನೋದು ಬೇಡವಾ? ಪಕ್ಷ ಯಾವುದೋ ಒಂದು ನಿಮಗೆ ಹುದ್ದೆ ಕೊಟ್ಟಿದೆ, ಆ ಹುದ್ದೆನ ಕರೆಕ್ಟಾಗಿ ನಿಭಾಯಿಸ್ಕೊಳ್ಳೋದ್ರ ಮೂಲಕ ನೀವು ಸಮಾಜಕ್ಕೆ ಸೇವೆ ಮಾಡಬೇಕು ಹೊರತು ನೀವು ಚಾಲೆಂಜ್ ಹಾಕ್ಕೊಂಡು ಈ ಥರ ಮಾಡಿದ್ರೆ ಇದು ಶೋಭೆ ತರೋದಂಥದ್ದಲ್ಲ. ಯಾರ್ರೀ ಕಾಂಗ್ರೆಸ್ ಪಕ್ಷನ ಕಟ್ಟಿರೋದು? ಚಿಕ್ಕಬಳ್ಳಾಪುರದಲ್ಲಿ SM ಮುನಿಯಪ್ಪಣ್ಣ, ಅನಸೂಯಮ್ಮ, ರಾಜದರ್ಶಿ ಪ್ರಕಾಶ್ ಅಣ್ಣ, ಆಮೇಲೆ ಪಿಡಿಚಲಳ್ಳಿ ಪ್ರಕಾಶ್ ಅಣ್ಣ, ಭರಣಿ ವೆಂಕಟೇಶ್ ಅಣ್ಣ, ಎಷ್ಟು ಜನ ಹೇಳಿದ್ರೆ, ನವೀನ್ ಕಿರಣ್ ಅವರು ಎಷ್ಟು ಜನ ಇದ್ದಾರೆ, ನಮ್ಮದು ಡಾಕ್ಟರ್ ಸುಧಾಕರ್ ಅಣ್ಣವರು ಎಷ್ಟು ಜನ ಇದ್ದಾರೆ ಹೇಳಕ್ಕೆ. ಇಂಥವರೆಲ್ಲ ಪಕ್ಷನ ಕಟ್ಟಿ ಬೆಳೆಸಿರ್ತಾರೆ. ಅದನ್ನು ನೀವು ಇವತ್ತು ಹಣ್ಣನ್ನು ತಿಂತಾಯಿದ್ದೀರಿ ಅಷ್ಟೇ. ನೀವೇನು ಪಕ್ಷ ಕಟ್ಟಿಲ್ಲ. ಅದಕ್ಕೆ ದಯವಿಟ್ಟು ಈ ಪ್ರೆಸ್ ಮೀಟನ್ನು ಇಲ್ಲಿ ನಿಲ್ಲಿಸ್ಬಿಟ್ಟು ದಯವಿಟ್ಟು ಸಾಮಾನ್ಯ ಜನ ಕಾರ್ಯಗಳಿಗೆ, ಸಾಮಾನ್ಯ ಜನ ಕೆಲಸಗಳು ಮಾಡೋಕ್ಕೆ ನಿಮ್ಮ ಒಂದು ಅಧ್ಯಕ್ಷ ನಿಮ್ಮ ಹುದ್ದೆಯನ್ನು ಬಳಸ್ಕೊಳ್ರಿ ಅಂತ ಹೇಳಿಬಿಟ್ಟು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಆ ಥರ ಎಲ್ಲನೂ ಕೆಳಮಟ್ಟದ ರಾಜಕಾರಣ ಮಾಡಿಬಿಟ್ಟು ನಮ್ಮ ಹರೀಶ್ ರೆಡ್ಡಿ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಮುಂದಿನ ದಿವಸ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ದಯವಿಟ್ಟು ತಿಳ್ಕೊಳ್ರಿ. ನನ್ನ ಹೆಸರು ಪ್ರಕಾಶ್ ಅಂತ. ನೆನ್ನೆ ಒಂದು ಸುದ್ದಿಗೋಷ್ಠಿ ನೋಡಿದ್ರೆ ಆದಿನಾರಾಯಣ ರಕ್ಷಿತ್ ರೆಡ್ಡಿಯವರು ಒಂದು ಸುದ್ದಿಗೋಷ್ಠಿ ಮಾಡಿದ್ರೆ ನಮ್ಮ ಹರೀಶ್ ರೆಡ್ಡಿಯವರ ವಿರುದ್ಧ. ಅವ್ರು ಹೇಳ್ತಿದ್ದಾರೆ ಒಂದು ಆಂಬುಲೆನ್ಸ್ ಬಿಟ್ಟು ನೋಡು ಅಂತ. ಅವ್ರ ಆಂಬುಲೆನ್ಸ್ ಬಿಡೋಕೆ ಅವರು MLAನೂ ಅಲ್ಲ, ಇದು ಅಲ್ಲ. ಅವ್ರ ಕೈಲಾದಷ್ಟು ಧನಸಹಾಯ ಹರೀಶ್ ರೆಡ್ಡಿಯವ್ರು ಮಾಡ್ತಿದ್ದಾರೆ. ದಯವಿಟ್ಟು ನಮ್ಮ ಹರೀಶ್ ಅಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದ್ಸಲ ಎಚ್ಚರದಿಂದ ಮಾತಾಡಬೇಕಂತ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 year ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.